ನಟ ಚೇತನ್ ವಿರುದ್ಧ ಅವಾಚ್ಯ ಪದ ಬಳಕೆ ಗಲಾಟೆಯ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ನಿರ್ಮಾಪಕ ಸಾರಾ ಗೋವಿಂದ್ ಅಂಡ್ ಟೀಮ್ ವಿರುದ್ಧ ಎಫ್ಐಆರ್ ದಾಖಲಾಗಿದೆ. ಶೇಷಾದ್ರಿಪುರಂ ಠಾಣೆ ಪೊಲೀಸರು ಎಫ್ಐಆರ್ ಅನ್ನು ದಾಖಲಿಸಿ ತನಿಖೆಯನ್ನ ಮಾಡ್ತಾ ಇದ್ದಾರೆ. ನಿರ್ಮಾಪಕ ಸಾರಾ ಗೋವಿಂದ್ ಹಾಗೆಯೇ ಅವರ ಜೊತೆ ಇದ್ದಂಥವರ ವಿರುದ್ಧ ಈಗ ಎಫ್ಐಆರ್ ದಾಖಲಾಗಿದೆ. ಶೇಷಾದ್ರಿಪುರಂ ಠಾಣೆಗೆ ಹೋಗಿ ಪೊಲೀಸರಿಗೆ ದೂರನ್ನ ಕೊಟ್ಟಿದ್ರು ಚೇತನ್ ಅವರು. ಈಗ ಎಫ್ಐಆರ್ ದಾಖಲಾಗಿದೆ. ಮನೆಯ ಆವರಣಕ್ಕೆ ಅತಿಕ್ರಮವಾಗಿ ಇವರು ಪ್ರವೇಶ ಮಾಡಿದ್ದಾರೆ, ಜೊತೆಗೆ ಅಶ್ಲೀಲವಾಗಿ ಪದವನ್ನ ಬಳಕೆ ಮಾಡಿದ್ದಾರೆ, ಜೀವ ಬೆದರಿಕೆ ಹಾಕಿದ್ರು ಅಂತ ನಟ ಚೇತನ್ ದೂರನ್ನ ಕೊಟ್ಟಿದ್ರು. ನಟ ಚೇತನ ಹಿಂಸೆ ಕೊಟ್ಟಂತಹ ದೂರಿನ ಆಧಾರದ ಮೇಲೆ ಪ್ರಕರಣ ದಾಖಲಾಗಿದೆ, ಎಫ್ಐಆರ್ ದಾಖಲಾಗಿದೆ. ಬಿಎನ್ಎಸ್ ಸೆಕ್ಷನ್ 189 ಸೆಕ್ಷನ್ D2 ಅಡಿ 190, 329(4), 351(2), 352 ಅಡಿ ಎಫ್ಐಆರ್ ದಾಖಲಾಗಿದೆ. ಡಾಕ್ಟರ್ ರಾಜ್ಕುಮಾರ್ ಸಮಾಧಿ ಜಾಗದ ಬಗ್ಗೆ ಚೇತನ್ ವಿವಾದಾತ್ಮಕ ಹೇಳಿಕೆಯನ್ನ ಕೊಟ್ಟಿದ್ರು. ಏಪ್ರಿಲ್ 25ರಂದು ಚೇತನ್ಗೆ ಎಚ್ಚರಿಕೆಯನ್ನು ಕೊಟ್ಟಿದ್ರು ಸಾರಾ ಗೋವಿಂದ್ ಅವರು. ಅಷ್ಟು ಮಾತ್ರ ಅಲ್ಲ, ಸಾಕಷ್ಟು ಬೆದರಿಕೆಗಳಾಗಿತ್ತು. ಅವರನ್ನ ಪ್ರಶ್ನೆ ಕೇಳುವಂತಹ ರೀತಿಯಲ್ಲಿ ಅವರ ವಿರುದ್ಧ ಸಾಕಷ್ಟು ರೀತಿಯಾಗಿ ಪದ ಬಳಕೆಯನ್ನು ಕೂಡ ಮಾಡಲಾಗಿತ್ತು. ಈ ಹಿನ್ನೆಲೆಯಲ್ಲಿ ಇದೀಗ ಅವರ ಮನೆಗೆ ಹೋಗಿ ಒಂದಷ್ಟು ಪ್ರಶ್ನೆಯನ್ನ ಮಾಡಿದ್ರು, ಪ್ರತಿಭಟನೆಯನ್ನ ಮಾಡಲಾಗಿತ್ತು. ಸಾರಾ ಗೋವಿಂದ್ ಹಾಗೆಯೇ ಅವರ ಜೊತೆ ಇದ್ದಂಥವರ ವಿರುದ್ಧ ಇದೀಗ ಚೇತನ್ ದೂರು ದಾಖಲಿಸಿದ್ದಾರೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಇನ್ನಷ್ಟು ಡೀಟೇಲ್ಸ್ ಅನ್ನ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಮುನಿರಾಜು ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಮುನಿರಾಜು, ಈಗಾಗಲೇ ರಾಜ್ಕುಮಾರ್ ಅವರ ಬಗ್ಗೆ ಕೊಟ್ಟಂತಹ ಒಂದು ಹೇಳಿಕೆ ವಿವಾದವನ್ನ ಪಡ್ಕೊಂಡಿತ್ತು. ಈ ಹಿನ್ನೆಲೆಯಲ್ಲೇ ಸಾಕಷ್ಟು ಪ್ರತಿಭಟನೆಗಳು ಆಗಿತ್ತು. ಆ ಒಂದು ಹಿನ್ನೆಲೆಯಲ್ಲಿ ಏನೆಲ್ಲ ಬೆಳವಣಿಗೆಗಳಾಗಿತ್ತು, ಅದರ ವಿರುದ್ಧ ಇವತ್ತು ಯಾವ ರೀತಿಯಾಗಿ ಚೇತನ್ ದೂರು ಕೊಟ್ಟಿದ್ದಾರೆ, ಎಫ್ಐಆರ್ ಅಲ್ಲಿ ಉಲ್ಲೇಖ ಆಗಿರುವಂತಹ ಅಂಶಗಳು ಏನೇನು, ವಿಚಾರಣೆ ಹೇಗೆ ನಡೆಯುತ್ತೆ? ನವಿತಾ, ಏನು ಡಾಕ್ಟರ್ ರಾಜ್ಕುಮಾರ್ ಅವರ ಒಂದು ಸಮಾಧಿಗೆ ಭೂಮಿ ನೀಡಿದ ವಿಚಾರದ ಬಗ್ಗೆ ಒಂದು ವಿವಾದ ಉಂಟಾಗಿತ್ತು. ಏನು ನಟ ಚೇತನ್ ಅವರು ಈ ಒಂದು ಬಗ್ಗೆ ಒಂದು ಪ್ರಶ್ನೆಯನ್ನು ಕೂಡ ಮಾಡಿದ್ರು. ಈ ಒಂದು ಪ್ರಶ್ನೆ ಮಾಡ್ತಿದ್ದಂತೆ ಸಾರಾ ಗೋವಿಂದ್ ಮತ್ತೆ ಇತರರು ಸೇರಿ ಅವರ ಮನೆ ಮುಂದೆ ಒಂದು ಪ್ರತಿಭಟನೆ ಮಾಡಿ ಅವರಿಗೆ ಒಂದು ಅವ್ಯಾಚ್ಯವಾಗಿ ನಿಂದಿಸುವಂತ ಕೆಲಸವನ್ನು ಕೂಡ ಮಾಡಿರ್ತಾರೆ. ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ನಟ ಚೇತನ್ ಈಗ ಒಂದು ಪೊಲೀಸ್ ಠಾಣೆಗೆ ದೂರನ್ನು ಕೂಡ ಕೊಟ್ಟಿರೋದು. ನಮ್ಮ ಮನೆ ಬಳಿ ಒಂದು ಅತಿಕ್ರಮವಾಗಿ ಪ್ರವೇಶ ಮಾಡಿರೋದು ಮತ್ತೆ ಅವ್ಯಾಚ್ಯ ಶಬ್ದಗಳಿಂದ ನಿಂದನೆ ಮಾಡಿ ಒಂದು ಜೀವ ಬೆದರಿಕೆಯನ್ನು ಹಾಕಿದಂತ ವ್ಯಕ್ತಿಗಳ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳಬೇಕು ಅಂತೇಳಿ ಇವತ್ತು ಬೆಳಗ್ಗೆ ಒಂದು ಶೇಷಾದ್ರಿಪುರಂ ಪೊಲೀಸ್ ಠಾಣೆಗೆ ದೂರು ಕೂಡ ಕೊಟ್ಟಿದ್ರು. ಈಗ ಶೇಷಾದ್ರಿಪುರಂ ಪೊಲೀಸರು ಆ ಒಂದು ದೂರಿನ ಆಧಾರದ ಮೇಲೆ ನಿರ್ಮಾಪಕ ಸಾರಾ ಗೋವಿಂದ್ ವಿರುದ್ಧ ಎಫ್ಐಆರ್ ಅನ್ನು ಕೂಡ ದಾಖಲು ಮಾಡಿ ಈಗ ತನಿಖೆಯನ್ನು ಕೂಡ ಮಾಡ್ತಾ ಇದ್ದಾರೆ. ಸಾರಾ ಗೋವಿಂದ್ ಮತ್ತೆ ಇತರರು ಸೇರಿದಂತೆ ಸುಮಾರು ಜನರ ವಿರುದ್ಧ ಈಗ ಕೇಸ್ ಕೂಡ ದಾಖಲಾಗಿದ್ದು, ಜೀವ ಬೆದರಿಕೆ ಮತ್ತೆ ಅವ್ಯಾಚ್ಯ ಪದಗಳಿಂದ ನಿಂದನೆ ಮತ್ತೆ ಮನೆ ಬಳಿ ಒಂದು ಅತಿಕ್ರಮವಾಗಿ ಪ್ರವೇಶ ಮಾಡಿದಂತ ಒಂದು ಸೆಕ್ಷನ್ಗಳ ಅಡಿಯಲ್ಲಿ ಈಗ ಕೇಸ್ ಕೂಡ ದಾಖಲಾಗಿದೆ. ಸದ್ಯ ಈಗ ಎಫ್ಐಆರ್ ಅನ್ನು ದಾಖಲು ಮಾಡಿಕೊಂಡು ಪೊಲೀಸರು ಇದ್ರ ಬಗ್ಗೆ ತನಿಖೆಯನ್ನು ಕೂಡ ಕೈಗೊಂಡಿರುವುದು. ಬಹುಶಃ ನಾಳೆ ಅಥವಾ ನಾಳಿದ್ದು ಸಾರಾ ಗೋವಿಂದ್ ಅವರಿಗೆ ನೋಟಿಸ್ ಅನ್ನು ಕೂಡ ಜಾರಿ ಮಾಡಿ ಈ ಬಗ್ಗೆ ಒಂದು ವಿಚಾರಣೆಗೆ ಹಾಜರಾಗೋದಕ್ಕೆ ಒಂದು ಸೂಚನೆ ಕೊಡುವಂತ ಸಾಧ್ಯತೆ ಕೂಡ ಇದೆ. ನವಿತಾ, ಥ್ಯಾಂಕ್ ಯು ಮುನಿರಾಜ್ ಡೀಟೇಲ್ಸ್ಗೆ.